ಬೆಂಗಳೂರು ಕಾರಾಗೃಹಕ್ಕೆ ಡ್ರಗ್ಸ್ ಮತ್ತು ಸಿಮ್ ಕಾರ್ಡ್ ಪೂರೈಕೆಯ ಆರೋಪ ಪರಪ್ಪನಗರ ಠಾಣೆ ಪೊಲೀಸರಿಂದ 27 ವರ್ಷದ ರಿತಿಕಾ ರೈ ಅರೆಸ್ಟ್. ವಿಚಾರಣಾಧೀನ ಕೈದಿಯ ಭೇಟಿಯಾಗೋ ನೆಪಕ್ಕೆ ಬಂದು ಡ್ರಗ್ಸ್ ಮತ್ತು ಸಿಮ್ ಕಾರ್ಡ್ ಪೂರೈಕೆ ಮಾಡ್ತಾ ಇದ್ಲು ಈಕೆ. ಜೈಲಿನಲ್ಲಿದ್ದಂತಹ ಕೈದಿಗಳಿಗೆ ಡ್ರಗ್ಸ್ ಮತ್ತು ಸಿಮ್ ಕಾರ್ಡ್ ಪೂರೈಕೆ ಮಾಡ್ತಾ ಇದ್ದಂತಹ ಯುವತಿ ರಿತಿಕಾಳನ್ನ ಈಗ ಬಂಧಿಸಿದ್ದಾರೆ. ಮಾರ್ಚ್ 26ರಂದು ವಿಚಾರಣಾಧೀನ ಕೈದಿ ಭೇಟಿಗೆ ಬಂದಿದ್ರು ರಿತಿಕಾ ರೈ. ಅವತ್ತು ಸಂಜೆ 4:30 ಸುಮಾರಿಗೆ ವಿಸಿಟರ್ಸ್ ಪಾಸ್ ತೆಗೆದುಕೊಂಡು ಬರ್ತಾರೆ. ಫರಾನ್ ಖಾನ್ ಎಂಬ ವಿಚಾರಣಾಧೀನ ಕೈದಿಯನ್ನ ಭೇಟಿಯಾಗ್ತಾಳೆ ರಿತಿಕಾ. ಜೈಲಿನ ಮುಖ್ಯ ಗೇಟ್ ಬಳಿ ಅನುಮಾನಾಸ್ಪದವಾಗಿ ನಿಂತಿದ್ಲು ರಿತಿಕಾ. ಕೂಡಲೇ ಮಹಿಳಾ ಭದ್ರತಾ ಸಿಬ್ಬಂದಿ ಅವಳನ್ನ ಪರಿಶೀಲನೆ ಮಾಡಿದಾಗ ಸಿಮ್ ಕಾರ್ಡ್, ಗಾಂಜಾ, ಬೀಡಿ ಎಲ್ಲ ಪತ್ತೆಯಾಗಿದೆ. ನಮ್ಮ ಪ್ರತಿನಿಧಿ ಪ್ರಜ್ವಲ್ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ಪ್ರಜ್ವಲ್, ಪರಪ್ಪನಗ್ರಹಾರ ಜೈಲಿನಲ್ಲಿ ಪದೇ ಪದೇ ಮೊಬೈಲ್ಗಳ ಬಳಕೆ ಜೊತೆಗೆ ಗಾಂಜಾ ಡ್ರಗ್ಸ್ಗಳ ಬಳಕೆ ಮಾಡ್ತಾ ಇರೋದು ಬೆಳಕಿಗೆ ಬರ್ತಾ ಇತ್ತು. ಈಗ ನೋಡ್ತಾ ಹೋದ್ರೆ ಅವರನ್ನ ಭೇಟಿಯಾಗಕ್ಕೆ ಬರುವಂತವರೇ ಸಪ್ಲೈ ಮಾಡ್ತಾ ಇದ್ದಾರೆ ಅಂತಂದ್ರೆ ನಿಜಕ್ಕೂ ಕಳವಳಕಾರಿ. ಈ ರಿತಿಕಾ ಪಾತ್ರ ಏನು, ಆಕೆಯ ಹಿನ್ನೆಲೆ ಏನು? ಪ್ರತಿಮಾ, ಈ ಹಿಂದಿನಿಂದಲೂ ಒಳಗಿರುವಂಥ ಕೈದಿಗಳಿಗೆ ಮೊಬೈಲ್ ಫೋನು, ಸಿಮ್ ಕಾರ್ಡ್ಸು, ಗಾಂಜಾ, ಡ್ರಗ್ಸು ಇದೆಲ್ಲ ಸಿಗ್ತಾ ಇದೆ ಅಂತ ಅಂದರೆ ಅದನ್ನು ಯಾರಾದರೂ ಒಬ್ಬರು ಹೊರಗಿನಿಂದ ತಂದು ಕೊಡಲೇಬೇಕಾಗುತ್ತೆ. ಇಲ್ಲ ಅಂತಂದರೆ ಒಳಗಡೆ ಜೈಲಿನ ಒಳಗಡೆ ಅಂತೂ ಅದನ್ನು ಉತ್ಪಾದನೆ ಮಾಡೋದಿಲ್ಲ. ಹೀಗಾಗಿ ಯಾರಾದರೂ ಒಬ್ಬರು ಸಪ್ಲೈ ಮಾಡಲೇಬೇಕಾಗುತ್ತೆ. ಬಹುಪಾಲು ಈ ಸಪ್ಲೈಯರ್ಸ್ಗಳು ಯಾರೆಲ್ಲ ಆಗಿರ್ತಾರೆ ಅಂತ ಅಂದರೆ ಈ ರೀತಿ ಭೇಟಿ ಮಾಡೋಕ್ಕೆ ಬಂದಿರೋರು ಮತ್ತು ಅಲ್ಲಿ ಕೆಲಸ ಮಾಡ್ತಿದ್ದಂಥ ಕೆಲ ಕರಪ್ಟ್ ಆಫೀಸರ್ಸ್ಗಳೇ ಆಗಿದ್ರು. ಕೆಲ ದಿನಗಳ ಹಿಂದೆ ಸಹಿತ ಒಬ್ಬ ಜೈಲು ವಾರ್ಡರ್ನೇ ಪೊಲೀಸ್ ಅಧಿಕಾರಿಗಳು ಪರಿಶೀಲನೆ ಮಾಡಿ ಮೇನ್ ಗೇಟ್ ಹತ್ರ ಅವ್ರನ್ನ ಅರೆಸ್ಟ್ ಮಾಡುವಂಥದ್ದಾಗಿತ್ತು. ಈಗ ಅದರ ಮುಂದುವರೆದ ಭಾಗವಾಗಿ ಹೆಣ್ಣೂರಿನಲ್ಲಿ ಅರೆಸ್ಟ್ ಆಗಿದ್ದಂಥ ಒಬ್ಬ ಫರಾನ್ ಅಂತೇಳಿ ಒಬ್ಬ ಆರೋಪಿತ ಏನಿರ್ತಾನೆ, ಈತ ವಿಚಾರಣಾಧೀನ ಕೈದಿಯಾಗಿ ಜೈಲಿನಲ್ಲಿ ಇರ್ತಾನೆ. ಆತ ಜೈಲಿನಲ್ಲಿದ್ದಂಥ ಸಂದರ್ಭದಲ್ಲಿ ಆತನನ್ನು ಭೇಟಿಯಾಗಲಿಕ್ಕೋಸ್ಕರ ಕಳೆದ ಒಂದು 3-4 ದಿನಗಳ ಹಿಂದೆ ರಿತಿಕಾ ರೈ ಏನು ಆತನ ಗೆಳತಿ ಏನಿದ್ದಾಳೆ ಇವಳು ಜೈಲಿಗೆ ಎಂಟ್ರಿಯನ್ನು ಹಾಕಲಿಕ್ಕೆ ಬರ್ತಾಳೆ. ಅಂದರೆ ಅಲ್ಲಿ ಎಂಟ್ರಿಯನ್ನು ಪಾಸನ್ನು ಪಡೆದು ಹೋಗಿ ಆತನನ್ನು ಭೇಟಿ ಮಾಡಬೇಕು ಅನ್ನೋದು. ಈಕೆ ಅಲ್ಲಿ ನಿಂತಿದ್ದಂಥ ಸಂದರ್ಭದಲ್ಲಿ ಈಕೆಯ ನಡವಳಿಕೆಗಳು ಮತ್ತು ಕಳ್ಳ ನೋಟಗಳು ಇವನ್ನೆಲ್ಲ ನೋಡಿ ಒಂದಷ್ಟು ಅನುಮಾನ ಬರುತ್ತೆ. ಹೀಗಾಗಿ ಅಲ್ಲೇ ಇದ್ದಂಥ ICF ಏನು ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸಿನ ಒಂದು ಸಿಬ್ಬಂದಿಗಳು ಭದ್ರತೆಗೋಸ್ಕರ ಏನು ನಿಯೋಜನೆ ಮಾಡಿದ್ದಾರೆ ಅದರಲ್ಲಿದ್ದಂಥ ಮಹಿಳಾ ಸಿಬ್ಬಂದಿಗಳು ಈಕೆಯನ್ನು ಕರ್ಕೊಂಡು ಹೋಗಿ ಸೈಡಿಗೆ ಹೋಗಿ ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಈಕೆಯನ್ನು ಬಾಡಿ ಚೆಕಪ್ಪನ್ನು ಮಾಡಿದಂಥ ಸಂದರ್ಭದಲ್ಲಿ ಈಕೆ ತನ್ನ ಖಾಸಗಿ ಅಂಗದಲ್ಲಿ ಅಂದರೆ ಅದಕ್ಕೆ ಹಾಕುವಂಥ ಬಟ್ಟೆಯ ಒಳಗಡೆ ಈಕೆ ಮಡಚಿ ಇಟ್ಕೊಂಡಿರ್ತಾಳೆ. ಪ್ರಮುಖವಾಗಿ 3 ಸಿಮ್ ಕಾರ್ಡ್ಗಳು, 30 ಗ್ರಾಮಿನ ಗಾಂಜಾ ಪ್ಯಾಕೆಟ್ ಸಹಿತ ಸಿಗುತ್ತೆ. ಸಿಕ್ಕಿದ ತಕ್ಷಣವಾಗಿ ಪರಪ್ಪನಗರ ಪೊಲೀಸರಿಗೆ ಮಾಹಿತಿಯನ್ನು ರವಾನೆ ಮಾಡ್ತಾರೆ. ಪೊಲೀಸರು ಬಂದು ಆಕೆಯನ್ನು ಈಗ FIR ಅನ್ನು ದಾಖಲೆ ಮಾಡಿ ಅರೆಸ್ಟನ್ನು ಮಾಡಿದ್ದಾರೆ. ಈಕೆ ಆ ಫರಾನ್ ಒಬ್ಬನಿಗೆ ಸಪ್ಲೈ ಮಾಡ್ತಿದ್ಲ ಅಥವಾ ಬೇರೆದು ಯಾರಿಗಾರು ಸಪ್ಲೈಯನ್ನು ಮಾಡಲಿಕ್ಕೆ ಒಪ್ಕೊಂಡು ಅಲ್ಲಿಗೆ ಬಂದಿಲ್ಲ ಅನ್ನೋದ್ರ ಬಗ್ಗೆ ತನಿಖೆಯನ್ನು ಮಾಡಲಾಗ್ತಿದೆ. ಪ್ರತಿಮಾ, ಥ್ಯಾಂಕ್ ಯು.